ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರದ ಬ್ಲಾಗು. ಹಾಗೆ ನಾನಿಲ್ಲಿ ಒಂದು 12 ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಆಯಿಲ್ ಬಾಟಲ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ತೊಳೆದಿಟ್ಬಿಡೋಣ ಅಂತಂದು ಎಲ್ಲನೂ ಒಂದೊಂದೇ ತೊಳೆದಿಡ್ತಾ ಇದ್ದೀನಿ. ಇದು ಗಾಜಿಂದಾಗಿರೋದ್ರಿಂದ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆಲ್ರೆಡಿ ಒಂದು ಬಾಟಲ್ ಒಡೆದಾಕ್ಬಿಟ್ಟಿದ್ದೀನಿ, ಕೈ ಜಾರಿ ಬಿದ್ದು ತೊಳೆಯುವಾಗ ಒಡೆದೋಗ್ಬಿಡ್ತು. ಸೊ ಹಾಗಾಗಿ ನಿಧಾನಕ್ಕೆ ಎಲ್ಲನೂ ಹ್ಯಾಂಡಲ್ ಮಾಡ್ತೀನಿ. ಇದೊಂದು ಮಾತ್ರ ಪ್ಲಾಸ್ಟಿಕ್ ಬಾಟಲು. ಸೊ ಹಾಗೆ ಒಂದೊಂದನ್ನೇ ನಾನಿಲ್ಲಿ ಫಸ್ಟ್ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ. ಹಾಗೆ ಇಲ್ಲಿ ಬಾಟಲ್ಗಳನ್ನೆಲ್ಲ ಫಸ್ಟು ವಾಟ್ರಲ್ಲಿ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ವಿಮ್ಮಿಂದ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಪಾರ್ಟ್ಸ್ನೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಹಾಗಾಗಿ ಎಲ್ಲನೂ ತೆಗೆದು ಸಪ್ರೇಟ್ ಮಾಡಿಡ್ತಾ ಇದ್ದೀನಿ. ನಾವು ಮೇನ್ ತೊಳ್ಕೊಂಡ್ರೆ ಒಳಗಡೆ ಎಲ್ಲ ಜಿಡ್ಡೆಲ್ಲ ಹಾಗೆ ಇರುತ್ತೆ. ಹಾಗಾಗಿ ಸಪ್ರೇಟ್ ಮಾಡಿನೇ ತೊಳಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ಫಸ್ಟು ಈ ರೀತಿ ಸ್ಕ್ರಬ್ಬರಿಂದ ತೊಳೆದ್ಬಿಡ್ತೀನಿ. ಅದು ಆಗ ಬೇಗ ಜಿಡ್ಡು ಹೋಗಿಬಿಡುತ್ತೆ. ಸೊ ನಾನು ಆಲ್ಮೋಸ್ಟ್ ಖಾಲಿ ಆದಾಗೆಲ್ಲ ತೊಳಿತಾನೆ ಇರ್ತೀನಲ್ವ, ಹಾಗಾಗಿ ಅಷ್ಟೊಂದು ಗಲೀಜೇನು ಆಗಿಲ್ಲ. ಒಂದು ಬಾಟಲ್ ಮಾತ್ರ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತೀನಿ. ಆಮೇಲೆ ಕರೆದಿರೋ ಎಣ್ಣೆಲ್ಲ ನಾನು ಅದರಲ್ಲಿ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಅದೊಂದು ಮಾತ್ರ ತುಂಬಾ ಗಲೀಜಾಗಿತ್ತು. ಸೊ ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ನಾನು ಪಾರ್ಟ್ಸ್ಗಳು ಚಿಕ್ಕ ಚಿಕ್ಕ ಪಾರ್ಟ್ಸ್ನೆಲ್ಲ ಫಸ್ಟೆಲ್ಲ ಈ ರೀತಿ ತೊಳೆದಿಟ್ಬಿಡ್ತಾ ಇದ್ದೀನಿ. ಸೊ ಒಂದೇ ಸತಿಗೆಲ್ಲ ವಿಮ್ ಹಾಕಿ ತೊಳೆಯೋದ್ರಿಂದ ನೀಟಾಗಿ ಜಿಡ್ಡೆಲ್ಲ ಕ್ಲೀನ್ ಆಗುತ್ತೆ. ಸ್ಕ್ರಬ್ಬರಿಂದ ಬಾಟಲ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಕ್ಲೀನ್ ಮಾಡ್ಬೋದನ್ನು ಮೊದಲು ತೊಳೆದು ಬಿಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹಾರ್ಡಿರೋದನ್ನು ನಾನು ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಮುಂಚೆ ಯಾವ್ದು ಈಸಿಯಾಗಿ ಜಿಡ್ಡು ಹೋಗುತ್ತೋ ಅದನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿರುವಂತಹ ಬಾಟಲ್ಗಳಲ್ಲಿ ಕೈ ಹಾಕಿ ತೊಳೆಯೋಕ್ಕಾಗಲ್ಲ. ಹಾಗಾಗಿ ಈ ಬಾಟಲ್ ವಾಶ್ ಮಾಡೋದನ್ನು ಹಾಕಿಬಿಟ್ಟು ನಾನು ತೊಳಿತಾ ಇದ್ದೀನಿ. ಹೀಗಾಗಿ ನೀಟಾಗುತ್ತೆ. ಹಾಗೆ ಈ ಕೆಲವೊಂದು ಬಾಟಲ್ಗಳಲ್ಲೆಲ್ಲ ತುಂಬಾ ಜಿಡ್ಡಾಗಿಬಿಟ್ಟಿತ್ತು. ಒಳಗಡೆ ಎಲ್ಲ ಅದು ಕ್ಲೀನ್ ಆಗ್ತಾ ಇರಲಿಲ್ಲ, ಬ್ರಷ್ ಹಾಕಿ ತೊಳೆದ್ರೂ ಕೂಡ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಟ್ ವಾಟರ್ನ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಹೊತ್ತು ಶೇಕ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಸೋಪ್ ಹಾಕಿ ತೊಳೆದೆ. ಎಲ್ಲ ತುಂಬಾ ನೀಟಾಯಿತು. ಎಲ್ಲ ಬಾಟಲ್ಗಳನ್ನೂ ಕೂಡ ತೊಳೆದು ಈ ಥರ ಡ್ರೈ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ. ಹಾಗೆ ಆಯಿಲ್ ಇಡೋ ಪ್ಲೇಸಲ್ಲೆಲ್ಲ ತುಂಬಾ ಆಯಿಲ್ ಆಗ್ತಾ ಇತ್ತಲ್ವ. ನಾವೇನಾದರೂ ಈಗ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಇಳಿಯುತ್ತದು. ನಾವು ಯಾವುದೇ ಬಾಟಲ್ ತೊಗೊಂಡ್ರೂ ಕೂಡ ಸ್ವಲ್ಪನಾದರೂ ಗಲೀಜು ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಟಿಶ್ಯೂ ಪೇಪರ್ ಹಾಕಿದ್ದೆ. ಸೊ ಹಾಗೆ ಉಪ್ಪಿನಕಾಯಿ ಡಬ್ಬ ಎಲ್ಲ ಇಟ್ಟಿರ್ತೀನಲ್ವ, ಒಂದೊಂದು ಟೈಮ್ ಆಯಿಲು ತುಪ್ಪ ಏನಾದರೂ ಇರಲಿ ಎಲ್ಲ ಸೋರುತ್ತೆ. ಸೊ ಹಾಗಾಗಿ ನಾನು ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಇಡ್ತಾಯಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ಆಯಿಲೆಲ್ಲ ಇಳ್ಕೊಂಡು ಗಲೀಜಾಗ್ತಾಯಿತ್ತು. ಸೊ ಮುಂಚೆನೇ ನಾವು ಈ ರೀತಿ ಹಾಕಿಟ್ಬಿಟ್ರೆ ಅಷ್ಟೊಂದು ಗಲೀಜಾಗಲ್ಲ, ನಾವು ಚೇಂಜ್ ಮಾಡ್ಕೊತಾ ಇರ್ಬೋದು. ಪುಡಿ ಉಪ್ಪು ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಸಲ ಹಿಮಾಲಯನ್ ಪಿಂಕ್ ಸಾಲ್ಟ್ ಬರುತ್ತಲ್ವ, ಅದನ್ನು ತಂದಿದ್ರು. ವೈಟ್ ಸಾಲ್ಟ್ ಬದಲು ಇದೇ ಯೂಸ್ ಮಾಡಬೇಕು, ತುಂಬಾ ಒಳ್ಳೆಯದು ಅಂತ, ಅದಕ್ಕೋಸ್ಕರ ಈ ಸಲ ಅದನ್ನೇ ತಂದಿದ್ರು. ಹಾಗೆ ಹಾಲಿನ ಕೆನೆ ತುಂಬಾ ಇತ್ತು. ತುಂಬ ಆಲ್ರೆಡಿ 1-1.5 ತಿಂಗಳಿಂದ ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ. ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಈಗ ಪಾತ್ರೆ ಇದೆಲ್ಲ ಅದು ತುಂಬೋದಕ್ಕೆ ಬಂದುಬಿಟ್ಟಿತ್ತು. ಹಾಗಾಗಿ ಮೊಸರು ಹೆಪ್ಪಾಕಿ ಇಟ್ಬಿಟ್ಟಿದ್ದೆ ನೈಟು. ನೋಡ್ತಾ ಇರ್ಬೋದು, ಈ ರೀತಿ ಕೆನೆ ಆಗಿದೆ. ಹಾಲಿನ ಕೆನೆ ತೆಗೆದು ನಾವು ಯಾವಾಗ ಬೆಣ್ಣೆ ಮಾಡಬೇಕು ಅಂತೀವೋ ಆವಾಗ ಹಿಂದಿನ ದಿನ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಈ ರೀತಿ ಹೆಪ್ಪಾಕ್ಬಿಟ್ರೆ ಅದು ಚೆನ್ನಾಗಿ ಒಂಥರ ಬೆಣ್ಣೆ ಥರ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಅದನ್ನು ನೀವು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ತಿರುಗಿಸ್ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಬಿಟ್ರೆ ಮಿಕ್ಸಿ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಮಿಕ್ಸಿ ಮಾಡ್ಕೋಬೇಕು. ಕೋಗಿಲೆ ಕೂಗೋ ಸೌಂಡ್ ನೀವು ಕೇಳಿಸ್ಕೊತಾ ಇರ್ಬೋದು. ನಮ್ಮ ಮನೆ ಹತ್ರನೂ ಇದೇ ರೀತಿ ಕೋಗಿಲೆ ಕೂಗ್ತಾ ಇತ್ತು ಲಾಸ್ಟ್ ವಿಡಿಯೋದಲ್ಲಿ. ಸೊ ಅಮ್ಮ ಮನೆ ಹತ್ರನೂ ಕೋಗಿಲೆಗಳಿದ್ದಾವೆ. ಅಮ್ಮ ಮನೆಗೆ ಬಂದಿದ್ದೀನಿ ಇವತ್ತು. ನೆಕ್ಸ್ಟ್ ವ್ಲಾಗ್ ಅಮ್ಮ ಮನೆಯದೇ ಬರುತ್ತೆ.
ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿ ಬೆಣ್ಣೆ ಬರುತ್ತೆ. ನೀವು ತೆಗಿಯೋದೇ ಬೇಡ, ಆಲ್ಮೋಸ್ಟ್ ಅದು ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಅದನ್ನು ಈ ರೀತಿ ಸ್ವಲ್ಪ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ತೆಗೆದು ಹಾಕ್ಕೋಬೇಕು. ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಸಲ ಉಳಿದಿರೋದನ್ನು ಮತ್ತೆ ಗ್ರೈಂಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಮತ್ತೆ ಇಷ್ಟು ಬೆಣ್ಣೆ ಬಂದಿದೆ. ಆಲ್ಮೋಸ್ಟ್ ಒಂದು 1/4 kg ಮೇಲೆ ಬೆಣ್ಣೆ ಬಂದಿದೆ. ಈಗ ಬೆಣ್ಣೆನ ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೀರು ಹಾಕ್ಕೊಂಬಿಟ್ಟು ಈ ರೀತಿ ಒಂದು 3ರಿಂದ 4 ಸಲ ಆ ನೀರು ತಿಳಿ ಆಗಬೇಕು, ಅಲ್ಲಿವರೆಗೂ ಕೂಡ ತೊಳ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತೊಳಿತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ತೊಳೆದ್ರೆ ಅದು ವಾಸನೆ ಇರಲ್ಲ. ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರುತ್ತೆ, ತುಪ್ಪ ತಿನ್ನೋದಕ್ಕೆ ಆಗಲ್ಲ. ನೀಟಾಗಿ ಈ ರೀತಿ ತೊಳಿಬೇಕು. ಒಂದು 3ರಿಂದ 4 ಅಲ್ಲ 5 ಸತಿ ಆದ್ರೂ ಪರವಾಗಿಲ್ಲ. ನೋಡ್ತಾ ಇರ್ಬೋದು, ಫಸ್ಟಿಗೆ ಯಾವ ರೀತಿ ಹಾಲು ಥರ ಇತ್ತು ವಾಟರು, ಇವಾಗ ಸ್ವಲ್ಪ ಲೈಟಾಗಿ ತಿಳಿಯಾಗಿದೆ. ಅಲ್ಲಿ ತನಕ ನೋಡಿ ಆಲ್ಮೋಸ್ಟ್ ತಿಳಿಯಾಗಿದೆ ನೀರು. ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ, ಇಷ್ಟು ತಿಳಿಯಾಗಿದೆ ನೀರು. ಈಗ ಇನ್ನೊಂದು ಸಲ ತೊಳೆದ್ಬಿಟ್ಟು ಇದನ್ನು ನಾನು ತುಪ್ಪ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ. ತುಪ್ಪ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತಿರುತ್ತೆ. ನಾನು ತೋರಿಸ್ತೀನಿ ಲಾಸ್ಟಿಗೆ ಯಾವ ರೀತಿ ಆಗಿತ್ತು ತುಪ್ಪ ಅಂತ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಬೆಣ್ಣೆ ಕರಗೋ ತನಕ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ರೀತಿ ನೊರೆ ನೊರೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕರಗಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಅದು ಚೆನ್ನಾಗಾಗಲ್ಲ. ಆಮೇಲೆ ಕೆಳಗಡೆ ಎಲ್ಲ ತುಪ್ಪನ ಸುಟ್ಟಿರೋ ಥರ ಅನ್ನಿಸುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ನಿಮಗೆ ತುಪ್ಪ ಆಗಿದೆ ಅಂತ ಈ ರೀತಿ ನೀರನ್ನು ಹಾಕಿದ್ರೆ ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಮಾಡಬೇಕು. ಆವಾಗ ನಿಮಗೆ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅದು ತುಪ್ಪ ಆಗಿರಲ್ಲ. ಸೊ ನಾನಿಲ್ಲಿ ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಮೆಂತ್ಯ ಮತ್ತು ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕು, ವೀಳ್ಯದೆಲೆ ಹಾಕಬೇಕು ಅಂದರೆ ಹಾಕ್ಬೋದು. ತುಪ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಆಗಿದೆ. ನೋಡ್ತಾ ಇರ್ಬೋದು, ಅದನ್ನು ಈಗ ನಾನು ಸೋಸ್ತಾ ಇದ್ದೀನಿ. ಒಂದು ಗ್ಲಾಸ್ ಬಾಟಲ್ಗೆ ನಾನು ಸೋಸ್ಕೊತಾ ಇದ್ದೀನಿ. ನೀವು ಸ್ಟೀಲಿನ ಪಾತ್ರೆಗೆ ಬೇಕಿದ್ರೂ ಸೋಸ್ಕೋಬೋದು. ನೋಡ್ತಾ ಇರ್ಬೋದು, ಕಲರ್ ನಾನು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಜಸ್ಟ್ ಉಪ್ಪು ಮತ್ತು ಒಣಮೆಣಸಿನ್ಕಾಯಿ, 1-2 ಕರಿಬೇವು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಒಂದು 4 ಮೆಂತ್ಯ ಕಾಳು ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಸೋರು ಬಿಡಿತು ಹಾಕುವಾಗ. ಸೊ ಹಾಗಾಗಿ ಟಿಶ್ಯೂ ಪೇಪರ್ ತೊಗೊಂಡು ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲಾಂತಂದರೆ ಮತ್ತೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮತ್ತು ಇವಾಗ ಕೈ ಜಾರು ಬಿದ್ದರೆ ಕಷ್ಟ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಈಸಿಯಾಗಿ ಮನೆಯಲ್ಲೇ ನಾನು ತುಪ್ಪ ಮಾಡ್ತೀನಿ. ನಿಮಗೂ ಕೂಡ ಯಾರಿಗಾದ್ರೂ ತುಪ್ಪ ಮಾಡೋಕ್ಕೆ ಬರಲ್ಲ ಅಂತಂದರೆ ಈ ವಿಡಿಯೋನ ನೋಡಿ ತಿಳ್ಕೊಬೋದು. ಸೊ ಆಯಿಲ್ ನೋಡ್ತಾ ಇರ್ಬೋದು, ಆಯಿಲ್ ಬಾಟಲ್ಗಳೆಲ್ಲ ಡ್ರೈ ಆಗಿದೆ. ಒಳಗಡೆ ತಂದಿಟ್ಕೊಂಡಿದ್ದೆ. ಎಲ್ಲ ಬಾಟಲ್ಗೂ ಕೂಡ ಆಯಿಲ್ನ ತುಂಬಿಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 1 ಲೀಟ್ರ್ ಫುಲ್ಲು ನಾನು ದೇವ್ರ ಮನೆಗೆ ಇಡ್ತೀನಿ. ಇದು ಕಿಚನ್ಗೆ ಅಂತ ನಾನು ಈಗ ಈಗ ಹಾಕ್ತಿದ್ದೀನಲ್ಲ, ಇದು ಕಿಚನಲ್ಲಿ ಇಟ್ಕೊತಿದ್ದೀನಿ. ಇದು ಆಯಿಲ್ ಸ್ಪ್ರೇ ಮಾಡೋದಕ್ಕೆ ಅಂತ. ಈಗ ದೋಸೆಗೆ, ಚಪಾತಿಗೆ ಏನಕ್ಕಾದರೂ ಸ್ಪ್ರೇ ಮಾಡೋದಕ್ಕೆ ಇರಲಿ ಅಂತಂದು ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಲ್ಲ. 1 ಲೀಟ್ರ್ ಆಯಿಲು ಆಲ್ಮೋಸ್ಟ್ ಒಂದು 2 ವೀಕ್ಸ್ ತನಕ ಯೂಸ್ ಮಾಡ್ತೀನಿ. ಏನಾದರೂ ಈಗ ಆಯಿಲ್ ಐಟಮ್ಸ್ ಏನಾದರೂ ಫ್ರೈ ಮಾಡಿದ್ರೆ ಅದಕ್ಕೆ ಮಾತ್ರ ಜಾಸ್ತಿ ಹೋಗುತ್ತೆ ಆಯಿಲು. ಆವಾಗ ಮಾತ್ರ ಬೇಗ ಖಾಲಿ ಆಗಿಬಿಡುತ್ತೆ. ಇಲ್ಲಾಂತಂದರೆ ಆಲ್ಮೋಸ್ಟ್ ಒಂದು 10 ಡೇಸ್ ಆದರೂ ಬರುತ್ತೆ 1 ಲೀಟರ್ ಆಯಿಲು. ಆಲ್ಮೋಸ್ಟ್ ಒಂದು 10 ಡೇಸ್ ಮೇಲೂ ಕೂಡ ಬರುತ್ತೆ, ನಾವೇನಾದರೂ ಫ್ರೈ ಮಾಡಿಲ್ಲ ಅಂತಂದರೆ. ಸೊ ಅದು ಮಾತ್ರ ನಾನು ಕರೆದಿರೋ ಎಣ್ಣೆ ಹಾಕೋದಕ್ಕೆ ಅಂತ ಬಾಟಲ್ನ ಇಟ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ ತುಂಬ ವರ್ಷ ಆಯ್ತು ಯೂಸ್ ಮಾಡ್ತಾ. ಹಾಗೆ ಇದರಲ್ಲಿ ನಾನು 1 ಲೀಟ್ರ್ ಪೂರ್ತಿಯಾಗಿ ಆಯಿಲನ್ನು ತುಂಬಿಸ್ತೀನಿ, ದೇವ್ರ ಮನೇಲಿ ಇಡೋದಕ್ಕೆ ಅಂತಂದು. ಪದೇ ಪದೇ ಹಾಕೋಕ್ಕಾಗಲ್ಲ. ಸೊ ಒಂದು ಸಲ ತೊಳೆದ್ಬಿಟ್ರೆ 1 ಲೀಟ್ರ್ ಪೂರ್ತಿಯಾಗಿ ಫಿಲ್ ಆಗುತ್ತೆ ಅದರಲ್ಲಿ. ಹಾಗಾಗಿ ಪೂರ್ತಿಯಾಗಿ ಆಯಿಲನ್ನು ಅದಕ್ಕೆ ಹಾಕ್ಬಿಡ್ತೀನಿ. ದೇವ್ರ ಮನೆ ದೀಪ ಹಚ್ಚೋದಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ. ಈ ಬಾಟಲ್ ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸೋರುತ್ತೆ. ಹಾಗಾಗಿ ಮೇಲ್ಗಡೆಯಿಂದನೇ ಸೋರ್ಕೊಂಬಂದುಬಿಡುತ್ತೆ. ಹಾಗಾಗಿ ಕಲ್ಲೆಲ್ಲ ಕೆಳಗಡೆ ಎಲ್ಲ ಗಲೀಜಾಗಿಬಿಡುತ್ತೆ ನೆಲ. ಹಾಗಾಗಿ ಇದನ್ನು ಒಂದು ಇಲಾಸ್ಟಿಕ್ ಕ್ಲಾತನ್ನು ನಾನು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಕೆಳಗಡೆ ಎಲ್ಲ ಗಲೀಜಾಗಲ್ಲ. ಬೇಡ ಅಂದಾಗ ತೊಳ್ಕೊಂಬಿಟ್ಟು ನಾನು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೋದು. ಸೊ ನೋಡ್ತಾ ಇರ್ಬೋದು, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ತುಪ್ಪ ನೆಕ್ಸ್ಟ್ ಡೇ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ತುಂಬಾ ಘಮ ಘಮ ಅಂತಿತ್ತು. ಹಾಗೆ ಮರಳಾದ ತುಪ್ಪ ನಾವು ಹೊರಗಡೆ ತರ್ತೀವಲ್ವ, ಅದೇ ರೀತಿಯೇ ಇತ್ತು. ಸೊ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗಾಗಿ ನಮ್ಮ ಯಾವ ವೀಡಿಯೋನೂ ನಿಮಗೆ ಮಿಸ್ ಆಗೋದೇ ಇಲ್ಲ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು. ಸೊ ಇದೇ ರೀತಿಯ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.